ಗುಡ್ ಮೋದಿ ಕೇರ್ ಮಾರ್ನಿಂಗ್ ಸ್ನೇಹಿತರೆ. ಮತ್ತೊಮ್ಮೆ ಮೋದಿ ಕೇರ್ ವೆಲ್ ರೇಂಜ್ ಆಫ್ ಸಪ್ಲಿಮೆಂಟೇಶನ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ನಾವಿವತ್ತು ಮಾತಾಡ್ತಿದ್ದೀವಿ ಒಂದು ಉನ್ನತ ಮಟ್ಟದ ಒಂದು ಗುಣಮಟ್ಟದ ಪ್ರಾಡಕ್ಟ್ ಬಗ್ಗೆ, ನನ್ ಅದರ್ ದ್ಯಾನ್ ನೋನಿ ಜ್ಯೂಸ್ ಕಾನ್ಸಂಟ್ರೇಟ್ ಅನ್ನುವಂತ ಪ್ರಾಡಕ್ಟ್ ಬಗ್ಗೆ. ಸೊ ನೋನಿ ಒಂದು ಆರೋಗ್ಯಕರ ಜೀವನ ಮಾಡೋದಕ್ಕೆ ಸಹಾಯಕ್ಕೆ ಬರುವಂತಹ ಒಂದು ಪ್ರಾಡಕ್ಟ್. ಇದರ ಉಪಯೋಗವನ್ನ ನೋಡೋಣ, ಇದರ ಒಂದು ಫೀಚರ್ಸ್ ಅನ್ನ ನೋಡೋಣ, ಇದರ ಇಂಗ್ರೀಡಿಯೆಂಟ್ಸ್ ಅನ್ನ ನೋಡೋಣ. ನೋಡೋದಾದ್ರೆ ವಿಶೇಷವಾಗಿ ಕೋಕಮ್ ಹಾಗೂ ನೋನಿ ಈ ಎರಡು ಹಣ್ಣುಗಳ ರಸಾಯನದಿಂದ ಉತ್ಪಾದನೆ ಮಾಡಿದಂತಹ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಸೊ ಎಕ್ಸ್ಟ್ರಾಕ್ಷನ್ ಆಫ್ ದಿ ಕೋಕಮ್ ಅಂಡ್ ನೋನಿ ಅಂತ ನಾವು ಹೇಳ್ತೀವಿ. ಸೊ ಈ ನೋನಿಯ ಒಂದು ಕ್ಯಾರೆಕ್ಟರ್ಸ್ ಅಥವಾ ಔಷಧಿ ಗುಣಗಳು ನೋಡೋದಕ್ಕಿಂತ ಮುಂಚೆ ಇದರಲ್ಲಿರುವಂತಹ ಫೀಚರ್ಸ್ ಏನಿದೆ. ನೋನಿ ಒಂದು ಸೋರ್ಸ್ ಅಂತ ಹೇಳ್ತೀವಿ, ಹಲವಾರು ವಿಟಮಿನ್ಸ್ ಗಳ ಒಂದು ಮೂಲ ಅಂತ ನಾವು ಕರಿತೀವಿ. ನಮ್ಮ ದೇಹಕ್ಕೆ ಬೇಕಾದಂತಹ, ದೇಹದ ರಕ್ಷಣೆಗೆ ಬೇಕಾದಂತಹ ಕೆಲವು ವಿಟಮಿನ್ಸ್ ಹಾಗೂ ಖನಿಜ ಲವಣಗಳು ಈ ಒಂದು ನೋನಿಯಲ್ಲಿರುವಂತದ್ದು. ಇಲ್ಲಿ ಗಮನಿಸಬಹುದು, ಎಸ್ಪೆಷಲಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಅಂತ ಒಂದು ವಿಟಮಿನ್ಸ್ ಗಳು ನಮಗೆ ಹೇರಳವಾಗಿ ಇದರಲ್ಲಿ ಸಿಗುವಂತದ್ದು. ಅದೇ ರೀತಿ ಕ್ಯಾಲ್ಸಿಯಂ, ಐರನ್ ಕಂಟೆಂಟ್, ಪೊಟ್ಯಾಷಿಯಂ, ಫಾಸ್ಫರಸ್ ಅಂತಹ ಒಂದು ಖನಿಜ ಲವಣಗಳು ನಮಗೆ ಇದರಲ್ಲಿ ಸಿಗುವಂತದ್ದು ನಾವಿಲ್ಲಿ ಗಮನಿಸಬಹುದು. ಅಷ್ಟೇ ಅಲ್ಲ, ಸೊ ಇದರಲ್ಲಿ ನಮ್ಮ ದೇಹಕ್ಕೆ ಆರೋಗ್ಯವನ್ನ ಅಥವಾ ಆರೋಗ್ಯವಾಗಿ ಇರೋದಕ್ಕೆ ಬೇಕಾದಂತಹ ಕೆಲವು ಔಷಧಿ ಗುಣಗಳನ್ನ ಕೊಡುವಂತಹ ಕೆಲವೊಂದು ಆಕ್ಟಿವ್ ಕಾಂಪೋನೆಂಟ್ಸ್ ಅಂತ ಹೇಳ್ತೀವಿ. ಸೊ ಆಕ್ಟಿವ್ ಕಾಂಪೋನೆಂಟ್ಸ್ ಅಲ್ಲಿ ಮುಖ್ಯವಾಗಿ ಬರುವಂತಹ ಒಂದು ಅಂಶ ಜೆರೋನಿನ್ ಅಂತ ಹೇಳ್ತೀವಿ. ಇದು ನಮ್ಮ ದೇಹದಲ್ಲಿ ಜೆರೋನಿನ್ ಅವೈಲಬಲ್ ಫಾರ್ಮ್ ಅಲ್ಲಿ ಇರುತ್ತೆ. ನಮ್ಮ ದೇಹಕ್ಕೆ ಬೇಕಾದಂತಹ ರೋಗ ನಿರೋಧಕ ಶಕ್ತಿ ಹಲವಾರು ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡೋದಕ್ಕೆ, ಕೆಲವು ಕಾರ್ಯಗಳನ್ನ ನಮಗೆ ನಿರ್ವಹಿಸೋದಕ್ಕೆ ಈ ಒಂದು ಜೆರೋನಿನ್ ನಮಗೆ ಹೆಲ್ಪ್ ಆಗುವಂತದ್ದು. ಸೊ ಅದನ್ನ ನಾವು ಇಲ್ಲಿ ಗಮನದಲ್ಲಿ ಇಟ್ಕೋಬಹುದು. ಇನ್ನು ಮೂರನೇದು, ಸಾಕಷ್ಟು ರೀತಿಯಲ್ಲಿ ನಮಗೆ ಇಲ್ಲಿ ಫೈಟೋ ನ್ಯೂಟ್ರಿಯೆಂಟ್ ಅಂತ ಹೇಳ್ತೀವಿ, ನಮ್ಮ ದೇಹಕ್ಕೆ ಔಷಧಿಕ ಗುಣಗಳನ್ನು ಒದಗಿಸಿಕೊಡುವಂತಹ ಕೆಲವೊಂದು ಅಗೈನ್ ಕಲರ್ಫುಲ್ ನ್ಯೂಟ್ರಿಯೆಂಟ್, ಸಸ್ಯ ಮೂಲದಿಂದ ತೆಗೆದಂತಹ ಎಕ್ಸ್ಟ್ರಾಕ್ಟ್ ಮಾಡಿದಂತಹ ಕೆಲವೊಂದು ನ್ಯೂಟ್ರಿಯೆಂಟ್ ಇದನ್ನ ಕಾಣಸಿಗುವುದು. ಅದರ ಹೆಸರು ಪ್ರೋಗ್ಜೆರೋನಿನ್ ಅಂತ ಹೇಳ್ತೀವಿ. ಇದು ನಮ್ಮ ದೇಹದಲ್ಲಿ ಕನ್ವರ್ಟ್ ಆದಾಗ ಜೆರೋನಿನ್ ಆಗಿ ಪರಿವರ್ತನೆ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಎನ್ಸೈಮ್ ಕಾಲ್ಡ್ ಪ್ರೋಗ್ಜೆರೋನೇಸ್. ಸೊ ಪ್ರೋಗ್ಜೆರೋನೇಸ್ ಅನ್ನೋ ಎನ್ಸೈಮ್ ನ ಸಹಾಯದ ಮೂಲಕ ಈ ಒಂದು ಫೈಟೋ ನ್ಯೂಟ್ರಿಯೆಂಟ್ ಕಾಲ್ಡ್ ಪ್ರೋಗ್ಜೆರೋನಿನ್ ಅಂತ ಏನಿದೆ, ಇದು ನಮ್ಮ ದೇಹದಲ್ಲಿ ಜೆರೋನಿನ್ ಆಗಿ ಪರಿವರ್ತನೆ ಆಗುತ್ತೆ. ಇದು ನಮ್ಮ ದೇಹಕ್ಕೆ ಬೇಕಾದಂತಹ, ಆರೋಗ್ಯಕ್ಕೆ ಬೇಕಾದಂತಹ ಎಲ್ಲ ಔಷಧಿ ಗುಣಗಳನ್ನ ಅಥವಾ ಆಕ್ಟಿವ್ ಆಗಿ ವರ್ತನೆ ಮಾಡೋದಕ್ಕೆ ನಮಗೆ ಇದು ಜೆರೋನಿನ್ ನಮಗೆ ಸಹಾಯಕ್ಕೆ ಬರುತ್ತೆ. ಸೊ ಯಾಕೆಂದ್ರೆ ಇದು ನಮ್ಮ ಜೀವಕೋಶಗಳಲ್ಲಿ ಈಸಿಯಾಗಿ ಅಬ್ಸಾರ್ಬ್ ಆಗುತ್ತೆ, ಹೀರ್ಕೊಡುತ್ತೆ. ಸೊ ಸಾಕಷ್ಟು ಒಂದು ಇನ್ಯೂಮರಬಲ್ ಹೆಲ್ತ್ ಬೆನಿಫಿಟ್ ಅಂತ ಹೇಳ್ತೀವಿ, ಅಂದ್ರೆ ಲೆಕ್ಕಕ್ಕೆ ಸಿಗದಷ್ಟು ಒಂದು ಆರೋಗ್ಯಕ್ಕೆ ಬೇಕಾದ ಕೆಲವು ಗುಣಲಕ್ಷಣಗಳು ಅಥವಾ ಕ್ಯಾರೆಕ್ಟರ್ಸ್ ಏನಿದೆ, ಬೆನಿಫಿಟ್ಸ್ ಏನಿದೆ, ಉಪಯೋಗಗಳೇನಿದೆ, ನಾವು ಒಂದು ಜೆರೋನಿನ್ ಇಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಪಡ್ಕೋಬಹುದು. ಸೊ ನೋಡ್ತಾ ಹೋದ್ರೆ ನಮ್ಗೆಲ್ಲರಿಗೂ ಗೊತ್ತೇ ಇದೆ, ಯಾವತ್ತು ನಾವು ಒಂದು ಆರೋಗ್ಯಕರ ಜೀವನ ನಡೆಸಬೇಕು ಅಂದ್ರೆ, ಆರೋಗ್ಯವಾಗಿರ್ಬೇಕು ಅಂದ್ರೆ ಒಂದು ಜೀವಕೋಶದಿಂದ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಯಾವಾಗ ನಮ್ಮ ಜೀವಕೋಶ ನಥಿಂಗ್ ಬಟ್ ಸೆಲ್ ಹೆಲ್ದಿ ಆಗಿರುತ್ತೋ, ನಮ್ಮ ಜೀವ ರಾಶಿ ಅಂದ್ರೆ ಟಿಶ್ಯೂ ಅಂತ ಕರಿತೀವಿ, ಅದು ಆರೋಗ್ಯವಾಗಿರುತ್ತೆ. ಮೂರನೇದು ಆರ್ಗನ್ಸ್, ಅಂಗಾಂಗಗಳು ಹೆಲ್ದಿ ಆಗಿರುತ್ತೆ. ಅಂಗಾಂಗಗಳು ಚೆನ್ನಾಗಿದ್ರೆ ನಮ್ಮ ಸಿಸ್ಟಮ್ ಏನಿದೆ, ವ್ಯೂಹ ಅಂತ ಏನ್ ಕರಿತೀವಿ, ವ್ಯೂಹ ಚೆನ್ನಾಗಿರುತ್ತೆ. ಸೊ ಆ ಅಂಗಾಂಗಗಳು ಚೆನ್ನಾಗಿರುತ್ತೆ, ಅದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಬೇಸಿಕಲಿ ನೋನಿನ್ ಅದಕ್ಕೆ ಕರಿತೀವಿ, ಇಟ್ ಈಸ್ ಅ ಸೆಲ್ ಬಿಲ್ಡರ್ ಅಂಡ್ ರಿಜಿವಿನೇಟರ್. ನಮ್ಮ ಜೀವಕೋಶಗಳಿಗೆ ಬೇಕಾದಂತಹ ಒಂದು ರಿಜಿವಿನೇಷನ್, ಪುನಶ್ಚೇತನ ಅಂತ ಏನ್ ಕರಿತೀವಿ, ಕೊಡುವಂತಹ ಕಾರ್ಯ ನಿರ್ವಹಿಸುತ್ತೆ. ಎರಡನೇದು ಬಿಲ್ಡಿಂಗ್, ಸೊ ಅದು ರಿಕ್ರಿಯೇಷನ್ ಅಥವಾ ರಿಕವರಿ ಆಗೋದಕ್ಕೆ, ಮರು ಉತ್ಪಾದನೆ ಆಗೋದಕ್ಕೆ ನಮಗೆ ಸಾಕಷ್ಟು ಒಂದು ರೀತಿಯಲ್ಲಿ ನಮಗೆ ಹೆಲ್ಪ್ ಆಗುವಂತದ್ದು ಈ ಒಂದು ನೋನಿ. ಅಷ್ಟೇ ಅಲ್ಲ, ಸೊ ಈ ಒಂದು ನಿಟ್ಟಲ್ಲಿ ಯಾವಾಗ ಈ ಕಾರ್ಯಗಳು ಮಾಡ್ಕೊಡುತ್ತೋ ನಮಗೆ ನೋನಿಯ ವಿಶೇಷತೆ ಕಂಡು ಬರೋದು ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿಯನ್ನ ಡೆವಲಪ್ ಮಾಡೋದ್ರಲ್ಲಿ, ಇಮ್ಯುನಿಟಿ ಬಿಲ್ಡ್ ಮಾಡೋದ್ರಲ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಅನ್ನ, ಈ ಒಂದು ವಿಷಕಾರಕ ಒಂದು ಜೀವಾಣುಗಳನ್ನ ಹೊರಗಡೆ ಹಾಕೋದಕ್ಕೆ, ರಿಮೂವ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಮೂರನೇದು ಲಿವರ್ ನ ಸಾಮರ್ಥ್ಯ ಹಾಗೂ ಹೆಲ್ದಿ ಲಿವರ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಚರ್ಮದ ಆರೋಗ್ಯ ಹಾಗೂ ಕೂದಲಿನ ಆರೋಗ್ಯಕ್ಕೂ ಒಳ್ಳೆಯದು. ಸೊ ಒತ್ತಡಕ್ಕೆ ಒಳಗಾದಂತಹ ವ್ಯಕ್ತಿಗಳು ತಮ್ಮ ದೇಹದ ಜೀವಕೋಶಗಳಿಗೆ ಪುನಶ್ಚೇತನ ಅಥವಾ ಪುನರ್ಜೀವವನ್ನ ಕೊಡೋದಕ್ಕೆ, ಸೊ ಶಕ್ತಿ ಸಾಮರ್ಥ್ಯಗಳನ್ನ ಒದಗಿಸಿಕೊಡೋದಕ್ಕೆ ನಮಗೆ ನೋನಿ ಹೆಲ್ಪ್ ಆಗುವಂತದ್ದು. ಅದೇ ರೀತಿ ಡಯಾಬಿಟಿಸ್ ಇರುವಂತಹ ವ್ಯಕ್ತಿಗಳು ಸಹ ಇದನ್ನ ಬಳಸುವಂತದ್ದು. ಸೊ ಸ್ಟಾಮಿನಾ ಅಂಡ್ ಎನರ್ಜಿ, ಯಾವ ವ್ಯಕ್ತಿಗಳಿಗೆ ಪ್ರತಿನಿತ್ಯ ಜೀವನದಲ್ಲಿ ತಮ್ಮ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡೋದಕ್ಕೆ ಬೇಕಾದಂತಹ ಶಕ್ತಿ ಸಾಮರ್ಥ್ಯಗಳನ್ನ ಒದಗಿಸೋದಕ್ಕೂ ಸಹ ಈ ಒಂದು ನೋನಿ ಜ್ಯೂಸ್ ಹೆಲ್ಪ್ ಆಗುವಂತದ್ದು. ಅಂಡ್ ರಿವೈಟಲೈಸಸ್ ದ ಸೆಲ್, ನಮ್ಮ ಜೀವಕೋಶಗಳಿಗೆ ಮತ್ತೆ ಮರುಜೀವ ಕೊಡುವಂತಹ ಒಂದು ಸಾಮರ್ಥ್ಯ, ಒಂದು ಗುಣಲಕ್ಷಣ ಈ ಒಂದು ನೋನಿ ಜ್ಯೂಸ್ ಅಲ್ಲಿ ಇರುವಂತದ್ದು. ಸೊ ಉರಿ ಆಗಿರಬಹುದು ಅಥವಾ ಊತ ಆಗಿರಬಹುದು, ಇಂಥ ಸಣ್ಣ ಪುಟ್ಟ ಇನ್ಫ್ಲಮೇಷನ್ಸ್ ಅನ್ನ ಎಗೈನ್ ಫೈಟ್ ಮಾಡೋದಕ್ಕೆ, ನಮಗೆ ಅದನ್ನ ಕಡಿಮೆ ಮಾಡೋದಕ್ಕೆ, ಸುಧಾರಿಸೋದಕ್ಕೆ ನಮಗೆ ನೋನಿ ಹೆಲ್ಪ್ ಆಗುವಂತದ್ದು. ಅಂಡ್ ಇಟ್ ಫೈಟ್ ಇನ್ಫೆಕ್ಷನ್ಸ್ ಆಲ್ಸೋ, ಕೆಲವು ರೀತಿಯ ಇನ್ಫೆಕ್ಷನ್ಸ್ ಅನ್ನ ಎಗೈನ್ ಅದರ ವಿರುದ್ಧ ಹೋರಾಡೋದಕ್ಕೆ, ನಮಗೆ ರಕ್ಷಣೆ ಕೊಡೋದಕ್ಕೆ, ಸುಧಾರಣೆ ಮಾಡೋದಕ್ಕೆ ನಮಗೆ ನೋನಿ ಜ್ಯೂಸ್ ಹೆಲ್ಪ್ ಆಗುವಂತದ್ದು. ಅಂಡ್ ಈವನ್ ಇಟ್ ಇಸ್ ಗುಡ್ ಫಾರ್ ದಿ ಹೆಲ್ದಿ ಹಾರ್ಟ್.
ಸೊ ನಮ್ಮ ದೇಹದಲ್ಲಿರುವಂತಹ ರಕ್ತದಲ್ಲಿ ಚಲಾವಣೆ ಆಗುವಂತಹ ಕೊಲೆಸ್ಟ್ರಾಲ್ ಅನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದ್ರ ಮೂಲಕ ರಕ್ತ ಪರಿಚಲನೆ ಸರಾಗವಾಗಿ ನಡೆಯೋದ್ರ ಮೂಲಕ ಸೊ ಹೃದಯದ ಆರೋಗ್ಯಕ್ಕೂ ಸಹ ಇದು ತುಂಬಾ ಒಳ್ಳೆಯದು. ಅಂಡ್ ಜೀರ್ಣಕ್ರಿಯೆಗಳಿಗೆ ಸೊ ಸಕ್ರಮ ಜೀರ್ಣಕ್ರಿಯೆಗಳಿಗೆ ಇದು ತುಂಬಾ ಒಳ್ಳೆ ನಿಟ್ಟಲ್ಲಿ ಕಾರ್ಯಗಳನ್ನ ಮಾಡಿಕೊಡುವಂತದ್ದು. ಅಂಡ್ ಈವನ್ ಇಟ್ ಇಸ್ ಗುಡ್ ಫಾರ್ ದಿ ಮೆಮೊರಿ. ಈವನ್ ಸೊ ಮಾನಸಿಕವಾಗಿ ಸದೃಢವಾಗಿರೋದಕ್ಕೆ, ಜ್ಞಾಪಕ ಶಕ್ತಿ ವೃದ್ಧಿ ಆಗೋದಕ್ಕೂ ಸಹ ನೋನಿ ಒಂದು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡುವಂತದ್ದು. ಅಂಡ್ ರೆಡ್ಯೂಸಸ್ ಅಲರ್ಜಿ, ನಮ್ಮ ಚರ್ಮದ ಅಲರ್ಜಿಗೆ ಸಂಬಂಧಪಟ್ಟ ಒಂದು ಕೆಲವೊಂದು ಸಿಂಪ್ಟಮ್ಸ್ ಅನ್ನ ಕಡಿಮೆ ಮಾಡೋದಕ್ಕೂ ಸಹ ನಮಗೆ ನೋನಿ ಹೆಲ್ಪ್ ಆಗುವಂತದ್ದು. ಅಂಡ್ ಇಟ್ ರೆಡ್ಯೂಸಸ್ ಕ್ಯಾನ್ಸರ್ ಅಂಡ್ ಟ್ಯೂಮರ್ಸ್ ರಿಸ್ಕ್ ಆಲ್ಸೋ. ಸೊ ನೋನಿಯ ಇನ್ನೊಂದು ಅತಿ ಪ್ರಮುಖವಾದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಕ್ಯಾನ್ಸರ್ ಕಾರಕ ಒಂದು ಜೀವಕೋಶಗಳ ಉತ್ಪಾದನೆ ಅಥವಾ ಸ್ಪ್ರೆಡ್ ಆಗೋದನ್ನ, ಆ ರಿಸ್ಕ್ ಅನ್ನ ಕಡಿಮೆ ಮಾಡೋದಕ್ಕೆ, ಟ್ಯೂಮರ್ ಅಂತಹ ರಿಸ್ಕ್ ಅನ್ನ ಕಡಿಮೆ ಮಾಡೋದಕ್ಕೂ ಸಹ ನಮಗೆ ನೋನಿಯಂತಹ ಒಂದು ರಸಾಯನ ಖಂಡಿತ ಮೋದಿ ಕೇರ್ ಇವತ್ತು ಉನ್ನತ ಮಟ್ಟದ ರಸಾಯನ ಅಥವಾ ಉನ್ನತ ಮಟ್ಟದ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದಾರೆ. ಅಷ್ಟು ವಿಧದಲ್ಲಿ ನಾವು ಇವತ್ತು ಜನಗಳಿಗೆ ಹೇಳ್ಬೋದು. ಮತ್ತೆ ರೀಕ್ಯಾಪ್ ಮಾಡ್ಕೊಳ್ತಾ ಇದೀವಿ. ಸೊ ಕೋಕಂ ಸಹ ಇದರಲ್ಲಿ ಇರೋದ್ರಿಂದ ಸೊ ಒಳ್ಳೆ ಜೀರ್ಣಕ್ರಿಯೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಬೆನಿಫಿಟ್ ಅನ್ನು ನೋಡಬಹುದು. ರಕ್ತವನ್ನ ಶುದ್ಧಿ ಮಾಡುವಂತದ್ದು, ಕೊಲೆಸ್ಟ್ರಾಲ್ ಅನ್ನ ಹತೋಟಿಗೆ ತರುವಂತದ್ದು, ಬೊವೈಲ್ ಮೂವ್ಮೆಂಟ್ಸ್ ಅಂತ ಹೇಳ್ತೀವಿ, ಸಾಕಷ್ಟು ಒಂದು ಜೀರ್ಣಕ್ರಿಯೆ ಸರಾಗವಾಗಿ ನಡೆಯುವಂತದ್ದು, ಒಂದು ವೆಯ್ಟ್ ಮ್ಯಾನೇಜ್ಮೆಂಟ್, ತೂಕವನ್ನ ಸಹ ನಾರ್ಮಲ್ ಸ್ಟೇಟಸ್ ಅಲ್ಲಿ ಇಟ್ಕೊಳ್ಳೋದಕ್ಕೆ, ನಮ್ಮ ತೂಕವನ್ನ ಮೇಂಟೈನ್ ಮಾಡೋದಕ್ಕೆ ಸಾಕಷ್ಟು ಒಂದು ಪ್ರಮಾಣದಲ್ಲಿ ಈ ಒಂದು ಪ್ರಾಡಕ್ಟ್ ಹೆಲ್ಪ್ ಆಗುವಂತದ್ದು. ರಿಲೀವ್ಸ್ ಹೈಪರ್ ಅಸಿಡಿಟಿ. ಸೊ ಅಗೈನ್ ಸೊ ನಾವು ಕೇಳ್ತಾ ಇರ್ತೀವಿ, ಎದೆ ಉರಿ ಬರುವಂತದ್ದು, ಅಸಿಡಿಟಿ ಪ್ರಾಬ್ಲಮ್ಸ್ ಇರುವಂತದ್ದು, ಇಂತ ಒಂದು ನಿಟ್ಟಲ್ಲಿ ಸೊ ಕೋಕಂ ಏನಿದೆ, ಈ ಒಂದು ಪ್ರಾಡಕ್ಟ್ ಅಲ್ಲಿ ಬಳಸಿರುವಂತಹ ಕೋಕಂ ಸಹಾಯಕ್ಕೆ ನಿಲ್ಲುತ್ತೆ. ಸೊ ಈ ಪ್ರಾಡಕ್ಟ್ ಅನ್ನ 6 ವರ್ಷದ ಮೇಲ್ಪಟ್ಟು ಯಾವ ವ್ಯಕ್ತಿಗಳು, ಈವನ್ ಮಕ್ಕಳು ಸಹ ಬೆಳೀತಾ ಇರುವಂತಹ ಮಕ್ಕಳು ಸಹ ಇದನ್ನ ಬಳಸುವಂತದ್ದು. ಇಟ್ ಈಸ್ ಗುಡ್ ಫಾರ್ ಇವನ್ ಅಡಲ್ಟ್ಸ್, ಏಜ್ ಓಲ್ಡ್ ಪೀಪಲ್, ಅಲ್ಲಿವರೆಗೂ ಸಹ ಇದನ್ನ ಬಳಸಬಹುದು. ಬಳಸುವ ವಿಧಾನ, ಸೊ ಇದನ್ನ ಗಮನದಲ್ಲಿಟ್ಟು ನೋಡ್ಕೋಬೇಕು. ಮೊದಲ 3 ದಿವಸ 5 ml ಜ್ಯೂಸ್ ಅನ್ನ ಮಾತ್ರ ಇದನ್ನ ಬೆರೆಸ್ಕೋಬೇಕು. ನೀರಿನ ಜೊತೆಗೆ ಅದನ್ನ ಸರಿಯಾದ ಪ್ರಮಾಣದಲ್ಲಿ ಬೆರೆಸ್ಕೊಂಡು, ಸೊ ಬೆಳಗಿನ ಹೊತ್ತು ಒಮ್ಮೆ, ಸಂಜೆ ಹೊತ್ತು ಒಮ್ಮೆ 2 ಬಾರಿ ಇದನ್ನ ಸೇವಿಸುವಂತದ್ದು. 4ನೇ ದಿವಸದಿಂದ 6ನೇ ದಿವಸದವರೆಗೂ 10 ml ಜ್ಯೂಸ್ ಅನ್ನ ಅಷ್ಟೇ ಪ್ರಮಾಣದ ನೀರಲ್ಲಿ ಅದನ್ನ ಮಿಶ್ರಣ ಮಾಡಿಕೊಂಡು ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ತೆಗೆದುಕೊಳ್ಳುವಂತದ್ದು. 7ನೇ ದಿವಸದಿಂದ 15ರಿಂದ 30 ml ಜ್ಯೂಸ್ ಅನ್ನ ಸೊ ನೀರಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ 2 ಬಾರಿ ಸೇವಿಸುವಂತದ್ದು. ಸೊ 6 ವರ್ಷದ ಮಕ್ಕಳಿಗೆ, 6ರಿಂದ 12 ವರ್ಷದ ಕೆಳಗಿನ ಮಕ್ಕಳಿಗೆ ಅರ್ಧ ಪ್ರಮಾಣದಲ್ಲಿ, ಈ ಒಂದು ಡೋಸೇಜ್ ನ ಅರ್ಧ ಪ್ರಮಾಣದಲ್ಲಿ ನಾವು ಒದಗಿಸಿದ್ರೆ ಸಾಕು. ಸೊ ನೀರನ್ನ ಯಥೇಚ್ಛವಾಗಿ ತೆಗೆದುಕೊಳ್ಳುವಂತಹ ಕಾರ್ಯವನ್ನ ಮಾಡಬೇಕಾಗುತ್ತೆ. ಸೊ ಇದನ್ನ 6 ವರ್ಷದ ಮೇಲ್ಪಟ್ಟು ಯಾರು ಬೇಕಾದ್ರೂ ಸೇವಿಸಬಹುದು. ನಿಮ್ಮ ಆರೋಗ್ಯವನ್ನ ಕಾಯ್ದುಕೊಳ್ಳೋದಕ್ಕೆ, ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನ ಕಾಯ್ದುಕೊಳ್ಳೋದಕ್ಕೆ, ಹಲವಾರು ಸಮಸ್ಯೆಗಳನ್ನ ನಿವಾರಿಸ್ಕೊಳ್ಳೋದಕ್ಕೆ, ಹಲವಾರು ಸಮಸ್ಯೆಗಳನ್ನ ದೂರ ಇಡೋದಕ್ಕೆ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಅಂತ ಹೇಳ್ತೀವಿ. ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ, ಆರೋಗ್ಯವನ್ನ ಹಾಳೋದಕ್ಕೆ ಬಿಡಬೇಡಿ. ಸೊ ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್, ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನ ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಶೇಕ್ ವೆಲ್ ಬಿಫೋರ್ ಯೂಸ್, ಈ ಒಂದು ರಸಾಯನವನ್ನ ಬಳಸೋದಕ್ಕಿಂತ ಮುಂಚೆ ಸೊ ಶೇಕ್ ಮಾಡಿ ಸರಿಯಾದ ಪ್ರಮಾಣದಲ್ಲಿ ನೀರಿನಲ್ಲಿ ಬೆರೆಸ್ಕೊಂಡು ಮಿಶ್ರಣ ಮಾಡ್ಕೊಂಡು ತಗೊಳ್ಳಿ ಅಂತ ಹೇಳ್ತಾ, ಸೊ ಈ ಪ್ರಾಡಕ್ಟ್ ನ ಜೊತೆಗೆ ನನ್ನ ಇಲ್ಲಿನ ಒಂದು ಸ್ಪೀಚ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಭೇಟಿ ಆಗೋಣ ಬೇರೆ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಸೇಫ್, ಸ್ಟೇ ಹೆಲ್ದಿ. ಆರೋಗ್ಯಕರ ಅಥವಾ ಆರೋಗ್ಯವರ್ಧಕ ಸೊ ಪ್ರಾಡಕ್ಟ್ ಗಳನ್ನ ಬಳಸಿ ಇನ್ನಷ್ಟು ಜನಗಳಿಗೆ ಇದನ್ನ ಮಾಹಿತಿಯನ್ನ ತಲುಪಿಸಿ ಅಂತ ಹೇಳ್ತಾ, ಸೊ ಟೇಕ್ ಕೇರ್. ಸೊ ಒನ್ಸ್ ಅಗೈನ್, ಸೊ ಥ್ಯಾಂಕ್ ಯು ಸೋ ಮಚ್.